KKR 2025 ಅಫಿಷಿಯಲ್ ಜರ್ಸಿ ನೋಡ್ಬೋದು ಯಾವ ಥರ ಇದೆ ಅಂತ. ನಾವು ಅಂದ್ಕೊಂಡಿದ್ವಿ ವೆಂಕಟೇಶ್ ಅಯ್ಯರ್ ಅವರು ಈ ಸಲ IPLನ ಕ್ಯಾಪ್ಟನ್ ಆಗ್ತಾರೆ KKRಗೆ ಅಂತ. ಹೌದು, ಆದರೆ KKR ಮ್ಯಾನೇಜ್ಮೆಂಟ್ ಅಚ್ಚರಿಯಾಗಿ ನಮ್ಮ ಅಜಿಂಕ್ಯ ರಹಾನೆ ಅವ್ರಿಗೆ ಕ್ಯಾಪ್ಟನ್ಸಿನ ಕೊಟ್ಟು ಎಲ್ಲರ ಕಣ್ಣನ್ನು ತೆರೆಸಿದ್ದಾರೆ ಅಂತ ಹೇಳಬೇಕು. ಅಜಿಂಕ್ಯ ರಹಾನೆಗೆ ಕ್ಯಾಪ್ಟನ್ಸಿ ಕೊಡೋಕ್ಕೆ ಮೇನ್ ಕಾರಣನೇ ಅವರ ಎಕ್ಸ್ಪೀರಿಯನ್ಸ್. ಹೌದು, IPLನಲ್ಲಿ ಸುಮಾರು ವರ್ಷಗಳಿಂದ ಅಜಿಂಕ್ಯ ರಹಾನೆ ಅವರು ಎಕ್ಸ್ಪೀರಿಯನ್ಸ್ ಹೊಂದಿದ್ದಾರೆ. ಆದರೆ ವೆಂಕಟೇಶ್ ಅಯ್ಯರ್ ಅವರು ಇನ್ನೂ ಯಂಗ್ ಪ್ಲೇಯರ್ ಆಗಿರೋದ್ರಿಂದ IPLಲ್ಲಿ ಅವರಿಗೆ ವೈಸ್ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ. ಹೌದು, ಇಲ್ಲಿ ಅಜಿಂಕ್ಯ ರಹಾನೆ ಅವರು ಕೇವಲ 1.5 ಕೋಟಿಗೆ KKRಗೆ ಸೇಲ್ ಆಗಿದ್ದರೆ ವೆಂಕಟೇಶ್ ಅಯ್ಯರ್ ಅವರು 23.75 ಲಕ್ಷ ಕೋಟಿಗೆ ಸೇಲ್ ಆಗಿದ್ದರು. ಈ ದುಬಾರಿ ಆಟಗಾರನಿಗೆ KKR ಕ್ಯಾಪ್ಟನ್ಸಿ ಮಾಡುತ್ತೆ ಅಂತ KKR ಅಭಿಮಾನಿಗಳು ಮತ್ತು IPL ಅಭಿಮಾನಿಗಳು ಅಂದ್ಕೊಂಡಿದ್ರು. ಆದರೆ KKRನ ಓನರ್ ಅಜಿಂಕ್ಯ ರಹಾನೆ ಅವ್ರಿಗೆ ಈ ಸಲದ ಕ್ಯಾಪ್ಟನ್ಸಿ ನೀಡಿದೆ. ಹೌದು, KKRಗೆ ಇನ್ನೂ ಇವರು ಪಳಗಬೇಕಿದೆ ವೆಂಕಟೇಶ್ ಅಯ್ಯರ್. ಹೌದು, ಆದ್ದರಿಂದ ಅಜಿಂಕ್ಯ ರಹಾನೆ ಅವರು ಈಗಾಗಲೇ ಡೊಮೆಸ್ಟಿಕ್ನಲ್ಲಿ ಅದ್ಭುತ ಪ್ರದರ್ಶನ ಕೊಟ್ಟಿದ್ದು, ಅದೇ ಕಾರಣಕ್ಕೆ KKRನ ಓನರ್ನ ಕಣ್ಣಿಗೆ ಇವರ ಪರ್ಫಾರ್ಮೆನ್ಸ್ ಮೆಚ್ಚುಗೆಯಾಗಿದೆ. ವೆಂಕಟೇಶ್ ಅಯ್ಯರ್ಗೆ ಇನ್ನೂ 2-3 ವರ್ಷಗಳಲ್ಲಿ ಅಧಿಕೃತವಾಗಿ ಕ್ಯಾಪ್ಟನ್ಸಿ ಪಕ್ಕ ಕೊಟ್ಟೇ ಕೊಡುತ್ತಾರೆ. ಅಲ್ಲಿವರೆಗೂ ಅಜಿಂಕ್ಯ ರಹಾನೆ ಅವ್ರಿಗೆ ಈ KKR ತಂಡವನ್ನು ಚೆನ್ನಾಗಿ ಮುನ್ನಡೆಸಿಕೊಂಡು ಹೋಗಲಿ ಎಂದು ಹೇಳುತ್ತಾರೆ. ಇದರ ಅಚ್ಚರಿಯ ಬಗ್ಗೆ ನಿಮಗೆ ಅನ್ನಿಸುತ್ತೆ? ನೀವೇನಾದರೂ ವೆಂಕಟೇಶ್ ಅಯ್ಯರ್ ಅವರ ಕ್ಯಾಪ್ಟನ್ಸಿಗೆ ವೇಟ್ ಮಾಡ್ತಾ ಇದ್ದೀರಾ ಎಂದು ಕಾಮೆಂಟ್ನಲ್ಲಿ ಬರೆದು ತಿಳಿಸಿ. ಸಿಗೋಣ, ಬಾಯ್.